ರೂಪಾಯಿ ಸೇರಿಸಿ 10 ರೂಪಾಯಿ ಕೊಡ್ತೀವಿ. ಒಬ್ಬರಿಗೆ 10 ರೂಪಾಯಿ ಎಂಟ್ರಿ ಫೀಸು. ಫ್ರೆಂಡ್ಸ್, ಸಂಕೇತಿ ಉತ್ಸವಕ್ಕೆ ಬಂದಿದ್ದೀನಿ. ಇದು ಶಂಕರ್ನಾಗ್ ಸರ್ಕಲಲ್ಲಿ ಡೊಂಕಾನ ಫೀಲ್ಡಲ್ಲಿ ಇವತ್ತು ಮತ್ತು ನಾಳೆ ತುಂಬ ವಿಜೃಂಭಣೆಯಿಂದ ಮಾಡ್ತಾ ಇದ್ದಾರೆ. ಸೊ ತುಂಬ ವೆರೈಟೀಸ್ ಆಫ್ ಸ್ಟಾಲ್ಸ್ ಇರುತ್ತೆ ಅಂತ ಹೇಳಿದ್ದೀನಲ್ಲ, ಬನ್ನಿ ಹೋಗಿ ನೋಡೋಣ ಈಗ ಯಾವ್ಯಾವ ಸ್ಟಾಲ್ಸ್ ಇದೆ ಅಂತ. ಫಸ್ಟ್ ಸ್ಟಾಲೇ ನಮ್ಮ ಇಂದಿರಾನವ್ರದ್ದು ಪ್ರಾಡಕ್ಟ್ಸ್ ಇದೆ. ಫಸ್ಟ್ ಸ್ಟಾಲು. ನೆಕ್ಸ್ಟ್ ಸ್ಟಾಲ್ ಏನು ನೋಡೋಣ ಬನ್ನಿ. ಟ್ರೈ ಮಾಡಿ 20 ರೂಪಾಯಿ ಕೊಡಿ, 100 ರೂಪಾಯಿ ಗೆಲ್ತೀನಿ ಬೇಕಾರೆ ಅದು ಗೆಲ್ಬೋದು. ಫಸ್ಟ್ ಸ್ಟೆಪ್ 100. ಕ್ರೇಪ್ ಸಿಲ್ಕ್ ಸ್ಯಾರೀಸ್ ಅಲ್ಲ, ಏನು ರೇಟ್ ಬರುತ್ತೆ? ಇನ್ವಿಟೇಷನ್ ಜರಿ ಬರುತ್ತೆ ನಿಮಗೆ. ಓಕೆ, ಓಪನ್ ಮಾಡಿ ತೋರಿಸಿ ನೋಡೋಣ. ಓಪನ್ ಮಾಡು. ನಾನು 2000 ಯಾವ್ದಾದ್ರು ಯಾವುದಿದೆ ಒಂದು ತೋರಿಸಿ ನಾನು 2.5 ಆದರೆ ಪರವಾಗಿಲ್ಲ. ಏನು ರೇಟ್ ಇದು? ನೋಡಿ ಮ್ಯಾಮ್, 4000. ಪ್ಲೇನಲ್ಲಿ ಸ್ವಲ್ಪ ಈ ಥರ ಏನಾದರೂ ಇದೆಲ್ಲ ಏನು ರೇಟ್ ಬರುತ್ತೆ? ನಾಳೆ ಬರ್ತೀನಿ ಬಿಡುವ. ನಾಳೆ 5200 ಆ ಥರ ಬರುತ್ತೆ. ಓಕೆ, ಇದು ಎಷ್ಟು ಗ್ರಾಮ್ಸ್ ಬರುತ್ತೆ? ಎಷ್ಟು? 80 ಗ್ರಾಮ್ಸ್. ಏನು ರೇಟ್ ಇದು? 7500. ಈ ಗ್ರೀನ್ ಒನ್ನ? ಓ, ಇದು ಚೆನ್ನಾಗಿದೆ. ಇದಕ್ಕೂ 3 ಕಲರ್ಸ್ ತೋರಿಸಿ ನಾನು. ಫ್ರೆಂಡ್ಸ್ ನೋಡಿ, ಇದು ಚೆನ್ನಾಗಿದೆ. 3 ಕಲರ್ಸ್ ಇರೋದು, ರೆಡ್, ಯೆಲ್ಲೋ ಆ್ಯಂಡ್ ಕ್ರೀಮ್ ಕಲರ್. ಸೂಪರ್ ಆಗಿದೆ ಇದು. ಇದೇನು ರೇಟ್ ಬರುತ್ತೆ? 12,000. ಇದು ನೀವೇ ಮ್ಯಾನುಫ್ಯಾಕ್ಚರ್ ಮಾಡೋದಾ? ಎಲ್ಲಿ ಇರೋದು ನಿಮ್ಮದು ಶೋರೂಮು? ಮಾಗಡಿದು. ಚೆನ್ನಾಗಿದೆ ಇದು. 12,000 ಅಂದರೆ ಅಲ್ಲ. ಇದೊಂದು ತೋರಿಸಿ ಹಾಗೆ. ಇದು 3 ಕಲರ್ಸಲ್ಲಿ ಒಂದೇನಾ ಇರೋದು? ತುಂಬ ಸೆಲೆಕ್ಷನ್ ಇದೆ. ಶೋರೂಮಿಗೆ ಬನ್ನಿ ಮೇಡಮ್. ಹಾಂ ಹಾಂ. ಓ, ಇದು ಚೆನ್ನಾಗಿದೆ ಫ್ರೆಂಡ್ಸ್ ನೋಡಿ. ಇದು ಕಲರ್ ಕಾಂಬಿನೇಷನ್ ತುಂಬ ಚೆನ್ನಾಗಿದೆ. ಇದು ಸೇಮ್ ರೇಟಾ? ಬಂದ್ರಲ್ಲ, ಜನ ಬರ್ತಾ ಇದ್ದಾರೆ, ಬೇಗ ಬನ್ನಿ. 10,800. ಬಿಸಿಲಿದೆ, ಇನ್ನು ಶಾಪಿಂಗ್ ಹೋಗ್ಬೇಕು. ಇದೆಲ್ಲ ಏನು ಎಷ್ಟು ಗ್ರಾಮ್ಸ್ ಬರುತ್ತೆ? ತಣ್ಣಗಾದ್ಮೇಲೆ ಹೋಗಿ ಶಾಪಿಂಗ್ಗೆ. ಹಾಂ, 100 ಗ್ರಾಮ್ ಬರುತ್ತೆ. ಔಷಧಿಗೆ ತಗೊಂಡ್ಯಾ? ಇದು ಸಿಂಗಲ್ ಕಲರ್ ಅಲ್ಲ? ತಗೊಳ್ಳಿ, ಟಿಕೆಟ್ ತಗೊಳ್ಳಿ. ನೋಡಿದ ಬಟ್ಟೆ ತರ್ತಾರೆ ಬೇರೆ. ಇದೇನು ರೇಟ್ ಬರುತ್ತೆ? ಬನ್ನಿ, ಔಷಧಿ ಅಡಕೆ ವೇದವತಿ. ಎಷ್ಟು? 7,500. ಬೇಗ ಬನ್ನಿ, ಟಿಕೆಟ್ ತಗೊಳ್ಳಿ. ಸೆಮಿ ಕ್ರೇಪಲ್ಲಿ ಕಲಂಕಾರಿ. ಎಷ್ಟು ಇದೆಲ್ಲ? 2600 ಆಫ್ಟರ್ ಡಿಸ್ಕೌಂಟ್ ಅದೇ ಅದನ್ನ ಕೇಳಿದೆ ಎಷ್ಟು ಅಂತ. ಆಫ್ಟರ್ ಡಿಸ್ಕೌಂಟ್ ಎಷ್ಟು ಕೊಡ್ತೀರಾ? ಬರ್ತೀನಿ, ಒಂದು ನಿಮಿಷ. 900 ಇದೆ, ಡಿಸ್ಕೌಂಟ್ ಆಗಿ 2600 ಆಗುತ್ತೆ. 3,000. ಅದು ಕಂಚಿನಾ? ಟಿಶ್ಯೂ ಬರುತ್ತೆ. ಓಕೆ, 4,500. ಇದು ಚೆಕ್ಸ್ ಅಲ್ಲಲ್ಲ, ಸೇಮ್ ಕ್ರೇಪಲ್ಲಿ? ಕ್ರೇಪಲ್ಲಿ ಚೆಕ್ಸ್. ಇದು 13,250 ಆಗುತ್ತೆ. 13,250. ಓಕೆ. ಏನು ಥ್ರೆಡ್ಡಿಂಗ್ ಆಗಿದೆಯಲ್ಲ ಇಲ್ಲಿ? ಫುಲ್ ಜರಿ ಬಂದಿರುತ್ತಲ್ಲ. ಹಾಂ ಹಾಂ ಹಾಂ. ಇದು ಸೇಮ್ ಬ್ಲ್ಯಾಕ್ ತೋರಿಸಿದ್ರಲ್ಲ, ಅದರಲ್ಲೇ ಅಲ್ಲ, ಬೇರೆ ಕಲರ್. ಓ ಫ್ರೆಂಡ್ಸ್, ಇಲ್ಲೊಂದು ರೆಡಿಮೇಡ್ ಬ್ಲೌಸಸ್ ಶೋರೂಮ್ ಕೂಡ ಇದೆ. ಅವ್ರ ಸ್ಟಾಲ್ ಕೂಡ ಇದೆ. ಬನ್ನಿ ಹೋಗೋಣ, ನೋಡೋಣ.
$1,400 ಮಾಡಲಾ? ಫ್ರೆಂಡ್ಸ್ ನೋಡಿ, ಇಲ್ಲಿ ರೆಡಿಮೇಡ್ ಬ್ಲೌಸ್ ಕೂಡ ಇಟ್ಟಿದ್ದಾರೆ. ಟಿಕೆಟ್ಸ್ ಕೊಡಲ್ಲ. ಎಷ್ಟು ಇದೆಲ್ಲ ಬ್ಲೌಸ್? ಏನು ಮೇಡಮ್ ಇದು? This is hand embroidered and hand painted. ಓಕೆ. This is one more with hand embroidery on shoulder, back and sleeve as well. ದಿಸ್ ಇಸ್ ಕಾಟನ್ ಸಿಲ್ಕ್, ಇಸ್ ಇಟ್? No, this is pure cotton. It's called Malai cotton. ಮಲೈ ಕಾಟನ್. Malai cotton. ಎಷ್ಟಿದೆ ಅದ್ರ ಮೇಲೆ? ಗೊತ್ತಿಲ್ಲ. ವಾಟ್ಸ್ ದ ರೇಟ್ ಆಫ್ ದಿಸ್ ಬ್ಲೌಸ್? 1900. ವಾಟ್ ಇಸ್ ದ ರೇಟ್ ಆಫ್ ದಿಸ್ ಬ್ಲೌಸ್? This blouse is around 1750. ಓಕೆ. I have another one exclusive. This is also khadi cotton. Khadi This cotton. price is, yes, priced at 1300. 1300. Each is differently priced. Depending on the work, it has a shine. So ನೈಸ್. ವಾಟ್ ಇಸ್ ದ ರೇಟ್ ಆಫ್ ದಿಸ್? that's 1000, around 1007, 1008. ಓಕೆ ಫ್ರೆಂಡ್ಸ್, ನೋಡಿ ಇದು ಮಲ್ಟಿಪಲ್ ಕಲರ್ಸ್ ಇದೆ. ಯು ಕ್ಯಾನ್ ವೇರ್ ಇಟ್ ಫಾರ್ ಸಿಲ್ಕ್ ಸ್ಯಾರೀಸ್ ಆ್ಯಂಡ್ ಆಲ್ ಆ್ಯಂಡ್ ಈವನ್ ಕಾಂಜೀವರಂ ಸ್ಯಾರೀಸ್ ಆಲ್ಸೋ. ಎಲ್ಲ ಸ್ಯಾರೀಸ್ಗೂ ಮ್ಯಾಚ್ ಆಗುತ್ತೆ ಇದು. ಮೈಸೂರು ಸಿಲ್ಕ್ ಸ್ಯಾರೀಸ್ ಕೂಡ, ಬಿಕಾಸ್ ಎಲ್ಲ ಫುಲ್ ಎಲ್ಲ ಥರ ಕಲರ್ಸು ಇರೋದ್ರಿಂದ ಡಿಸೈನು. ಪ್ಲೇನ್ ಸ್ಯಾರೀಸ್ಗೆ ಟಿಶ್ಯೂ ಮೆಟೀರಿಯಲ್. Not only plain, Yeah. with anything it goes well. ಯಾ ಇಟ್ ಗೋಸ್ ವೆಲ್. This is in Hakoba. ಹಕೋಬಾ. ಹಾಂ ಫ್ರೆಂಡ್ಸ್ ನೋಡಿ, ಇದು ಹಕೋಬಾ ತುಂಬ ಚೆನ್ನಾಗಿದೆ ಕಲರು, ರೆಡ್ ಕಲರಲ್ಲಿ Machine work. Machine and with a work, different okay. cut. ಹಾಂ ಹಾಂ ಹಾಂ. Even if you alter, Ah. the shape won't vary. Okay, That's why all these ready-made blouses are in princess cut. Zero waste lifestyle products. Can you explain about it? I'll take video. We generally get shipping boxes and they just go to the dry waste. Instead, we have converted them to paper pulp and made paper pulp bowls and showpieces like these. These are Bari stones made out of ceramics. These are an alternative to the fidget spinners because they have plastic. These are pure ceramic items. We have a lot of incense cones here, and for people who don't want to invest in vases, they can buy these. These serve as coasters. So these serve as coasters as well as it can become a propagator. Like you can use any tumbler and use them as propagator for big awards. Lot of incense cones, incense stick holders, or they can also be used like flower holders. Okay. Can you speak a little louder? I have all these kitchenware items here. Okay. These are dishwash safe and also they are microwave safe. Okay. They are made using food grade glazes. And you have beeswax which serve as beeswax wraps which serve as an alternative for the cling wraps. They actually cling on to the bowl because of the temperature of your hand. They are washable up to 100 washes. Oh. They can be washed with cold water and mild soap. Okay. And at the end of their shelf life, the wax starts peeling. At that point, you can either use it like a wiping cloth or you can compost it. Okay. And then we have bioenzymes. These are made with citrus peels and jaggery. They can be used, it's an all-purpose cleaning liquid. It can be used for cleaning the house, the ceiling, the spiders. Oh, this is chemical free. It's chemical free, Yeah. no chemicals added, and it's also no additives added. Okay. It can also be used along with Rita or soap net as a face wash or hair wash as well. The worst case you don't like it, then you can just dilute it and put it to the plants. It's an excellent fertilizer for the plants. Okay. These are the banana bark. Banana bark. Yeah, so after we use the banana bark, the outer peel is actually thrown away. So we've converted that to paper, and super. these flowers are made with the paper. Oh.
How much is this? This is 80 per piece. 80 for one flower, right? Yeah. You also have banana bark hanging decor. Oh, even this is made out of banana bark only. Wow, nice. 250 rupees for each. ಫ್ರೆಂಡ್ಸ್ ನೋಡಿ, ಇದು ಬನಾನಾ ಸಿಪ್ಪೆಯಿಂದ ಮಾಡಿರುವಂಥ ಬ್ಯಾಗು. ಕಿಚನಲ್ಲೆಲ್ಲ ಹ್ಯಾಂಗ್ ಮಾಡ್ಬೋದು. ರಂಗೋಲಿ ಬೋರ್ಡ್ಸ್. ಏನು MDF ರಂಗೋಲಿ ಅಂದರೆ? MDF ಅಂದರೆ ದೇ ಆರ್ ಬೋರ್ಡ್ಸ್ ಮೇಡ್ ಆಫ್ MDF ಮೆಟೀರಿಯಲ್. MDF ಮೆಟೀರಿಯಲ್ ಆ್ಯಂಡ್ ಹ್ಯಾವಿಂಗ್ ಡಿಸೈನ್ಸ್, ವೈಟ್ ಲೈನ್ ಡಿಸೈನ್ಸ್ ಇರುತ್ತೆ. ಹಾಂ ಹಾಂ ಹಾಂ. ಅದ್ರಲ್ಲಿ ನಾವು ರಂಗೋಲಿ ಪೌಡರ್ನ ಹಾಕಿ ತುಂಬಿಸಿ ಎಲ್ಲಿ ಬೇಕಾದ್ರೂ ಪ್ಲೇಸ್ ಮಾಡ್ಬೋದು. ನೆಲದ ಮೇಲೆ ಬರಬೇಕಾಗಿಲ್ಲ. ರಂಗೋಲಿ ಪೌಡರ್ಸ್ ಎಲ್ಲ ಈ ವಿಟ್ರಿಫೈಡ್ ಟೈಲ್ಸ್ ಮೇಲೆ ಏನಾಗುತ್ತೆ, ಸ್ಟೈನ್ ಬಿಟ್ಬಿಡುತ್ತೆ. ಮತ್ತೆ ನಾವು ಇದನ್ನ ಟೇಬಲ್ ಮೇಲೆ ಇಟ್ಕೊಂಡು ಚೇರ್ ಮೇಲೆ ಕೂತ್ಕೊಂಡು ಫಿಲ್ಅಪ್ ಮಾಡ್ಬೋದು. ನೆಲಕ್ಕೆ ಕೂತ್ಕೊಳ್ಳೋ ಅವಶ್ಯಕತೆ ಇಲ್ಲ. ಎಷ್ಟೋ ಜನಕ್ಕೆ ಆ ಪ್ರಾಬ್ಲಮ್ ಇದೆ. ಸೊ ತುಳಿದೇ ಇರೋ ಜಾಗದಲ್ಲಿ ನೀಟಾಗಿ ಪ್ಲೇಸ್ ಮಾಡ್ಬೋದು. ಈ ಥರ ಬೇಕಾದಷ್ಟು ಪ್ಲಸ್ ಪಾಯಿಂಟ್ಸ್ ಇದೆ. ಇದ್ರಲ್ಲ ಈ ಥರ MDF ರಂಗೋಲಿ ಇದು ಕಲರ್ ಹಾಕಿದ್ರೆ ಫಿಲಪ್ ತುಂಬ ಬ್ಯೂಟಿಫುಲ್ ಆಗಿ ಕಾಣಿಸುತ್ತೆ. ಚೆನ್ನಾಗಿದೆ. ಈ ಸ್ಟ್ಯಾಂಡ್ಸ್ ಚೆನ್ನಾಗಿದೆ, ದೇವ್ರ ಮನೇಲಿ ಇಡುವಂಥದ್ದು. ಇದೆಲ್ಲ ದೇವ್ರು ಇಡ್ಬೋದು, ಇಲ್ಲ ಹೋಮ್ ಡೆಕೋರ್ ಥರ ಹಾರ್ಸು, ಎಲಿಫೆಂಟ್ ಅಥವಾ ಬರೀ ದೀಪ ಆ ಥರ ಏನು, ಇಟ್ಸ್ ಅವರ್ ಕ್ರಿಯೇಟಿವಿಟಿ. ಹೀಗೆ ಮಾಡ್ತೀವಿ. ಥ್ಯಾಂಕ್ ಯು. ದೇವ್ರು ಇಡ್ಬೋದು, ದೀಪ ಇಡ್ಬೋದು. ನಮ್ಮ ಕ್ರಿಯೇಟಿವಿಟಿ ಮನೇಲಿ ಡೆಕೋರ್ ಆಗಿ ಚಿಕ್ಕ ವಿಗ್ರಹಗಳಿಡ್ಬೋದು, ಅಷ್ಟಲಕ್ಷ್ಮಿ, ದಶಾವತಾರ ಆ ಥರ ಏನು ಬೇಕಾದ್ರೆ ಇಡ್ಬೋದು. ಹತ್ತಿ ಆಗತ್ತಲ್ಲ. ಅದೆಷ್ಟು? 2000 rupees. ದೊಡ್ಡದು 2000. ಎಲ್ರಿಗೂ ನಮಸ್ಕಾರ. ಫ್ರೆಂಡ್ಸ್ ನೋಡಿ, ನಮ್ಮ ಗೀತಾಮಣಿ ಮೇಡಮ್ ಸಿಕ್ಕಿದ್ದಾರೆ ಇವಾಗ ಇದರಲ್ಲಿ ಸಂಕೇತಿ ಉತ್ಸವದಲ್ಲಿ. ಸೊ ನಾಳೆ ಕೂಡ ಇರುತ್ತೆ, ಖಂಡಿತ ಎಲ್ಲರೂ ಬನ್ನಿ. ಖಂಡಿತವಾಗ್ಲೂ ಬೆಂಗಳೂರು ಸಂಕೇತಿ ಮಹಿಳಾ ಸಮಾಜ ಟ್ರಸ್ಟಿನ ಮ್ಯಾನೇಜಿಂಗ್ ಟ್ರಸ್ಟಿಯಾಗಿ ಮಾತಾಡ್ತಾ ಇದ್ದೀನಿ. ಇವತ್ತು ಮತ್ತು ನಾಳೆ 2 ದಿನ ಇದೆ ಉತ್ಸವ. ಇವತ್ತಂತೂ ಎಲ್ಲರೂ ತುಂಬ ಚೆನ್ನಾಗಿ ಸಪೋರ್ಟ್ ಮಾಡಿದ್ದಾರೆ. ಜನ ಬರ್ತಾ ಇದ್ದಾರೆ, ನೋಡ್ತಾ ಇದ್ದಾರೆ, ಅಪ್ರಿಷಿಯೇಟ್ ಮಾಡ್ತಾ ಇದ್ದಾರೆ, ತಿಂಡಿ ತಿನಿಸುಗಳನ್ನ ಕೊಂಡ್ಕೋತಾ ಇದ್ದಾರೆ. ಕಮರ್ಷಿಯಲ್ ಸ್ಟಾರ್ಸ್ ಎಲ್ಲ ವಿಸಿಟ್ ಮಾಡ್ತಾ ಇದ್ದಾರೆ. ಎಲ್ಲರ ಜೊತೆಲೂ ಫೋಟೋಗಳು ತೆಗೆಸ್ಕೊಳ್ಳೋದು ತುಂಬ ಚೆನ್ನಾಗಿದೆ. ನೋಡೋಕ್ಕೆ ಒಂದು ವೈಭವ ಆಗಿದೆ. ನಾಳೆನೂ ಎಲ್ಲರೂ ಬನ್ನಿ. ಇವತ್ತು ಬರದೇ ಇರೋರು ತುಂಬ ಮಿಸ್ ಮಾಡ್ಕೊಂಡಿದ್ದೀರಾ. ನಾಳೆನೂ ಬನ್ನಿ. ಹೌಸಿ ಆಟ ನಡೀತಾ ಇದೆ. ಅದಲ್ಲದೆ ಈಗ ಛತ್ರಿ ಅಲಂಕಾರ ಸ್ಪರ್ಧೆ ಶುರುವಾಗ್ತಾ ಇದೆ. ಒಬ್ಬ ಇಂಥ ಸಂಭ್ರಮ ಸಡಗರ ರಾಶಿ ಇದೆ. ಎಲ್ಲರೂ ಬನ್ನಿ. ಇವತ್ತು ಬರದೇ ಇರೋರು ಮಿಸ್ ಮಾಡ್ಕೊಂಡು ಕೊರಗಬೇಡಿ. ಸಾಯಂಕಾಲ ಅಥವಾ ನಾಳೆ ಬನ್ನಿ, ಭೇಟಿಯಾಗೋಣ, ಎಂಜಾಯ್ ಮಾಡೋಣ. ಎಲ್ಲರೂ ಬನ್ನಿ. ನಮಸ್ಕಾರ. ಥ್ಯಾಂಕ್ ಯು ಸೊ ಮಚ್ ಮೇಡಮ್. ತುಂಬ ಚೆನ್ನಾಗಿದೆ, ಎಲ್ಲ ಡಿಫ್ರೆಂಟ್ ಹೇಳ್ಬೇಕು, ನೀವು ಫಸ್ಟ್ ಟೈಮ್ ಬಂದಿದ್ದೀರಾ? ಫಸ್ಟ್ ಟೈಮ್ ಬಂದಿರೋದು, ನನಗೂ ಗೊತ್ತಿರಲಿಲ್ಲ. ಫಸ್ಟ್ ಟೈಮೇ ಬಂದಿರೋದು. ತುಂಬ ಚೆನ್ನಾಗಿದೆ. ಖಂಡಿತ ಬನ್ನಿ, ಎಲ್ಲರೂ ನಾಳೆ ಸಾಯಂಕಾಲ ತನಕ ಇರುತ್ತೆ. ಓಕೆ ರೀ, ಸಂಕ್ರಾಂತಿ ಹಬ್ಬಕ್ಕೆ ಎಳ್ಳು ಬೆಲ್ಲ ಕೂಡ ಇಲ್ಲಿ ಸೇಲ್ ಮಾಡ್ತಾ ಇದ್ದಾರೆ. ಎಳ್ಳು ಬೆಲ್ಲ ಸ್ಟಾಲ್ ಇದು. ವಿಡಿಯೋ ಮಾಡಲಾ ಮೇಡಮ್? ನೀವೇ ಮಾಡಿರೋದ ಮನೆಯಲ್ಲಿ? ಅಲ್ಲಿ ಬೋರ್ಡ್ಗೆ ಹಾಕಿ ಸಪ್ತಶ್ರೀ ಮಹಿಳಾ ವಿವಿಧೋದ್ದೇಶ ಸಹಕಾರ ಸಂಘ ಲೇಡೀಸ್. ಓಕೆ. ಮಿಕ್ಸೆಡ್ ಎಲ್ಲ ಎಷ್ಟು? 300. ಇಲ್ಲಿ ಫ್ಲೇವರ್ಸ್ ಅಚ್ಚು ಇದೆ ನೋಡಿ. ಓಕೆ. ಓ, ಸಕ್ಕರೆ ಹೆಚ್ಚು ಇದೆ. ಅಚ್ಚಿನಲ್ಲಿ ಫ್ಲೇವರ್ಸ್ ಅದು ನೀವೇ ಮಾಡಿರೋದ ಮನೆಯಲ್ಲಿ? ಡ್ರೈ ಫ್ರೂಟ್ಸ್ದು ಪ್ಲೇನು. ಡ್ರೈ ಫ್ರೂಟ್ಸ್ ಇದೆಯಾ ಸಕ್ಕರೆ ಹೆಚ್ಚಲ್ಲಿ? ಟೇಸ್ಟ್ ನೋಡಿ. ನಾನು ಕೇಳೇ ಇರಲಿಲ್ಲ. ಮ್ಯಾಂಗೋ ಟೇಸ್ಟ್ ಮಾಡಿ. ಫ್ರೆಂಡ್ಸ್ ನೋಡಿ, ಇದು ಸಕ್ಕರೆ ಹೆಚ್ಚು ಡ್ರೈ ಫ್ರೂಟ್ಸ್ ಹಾಕಿರೋದಂತೆ. ನಾನು ನೋಡೇ ಇರಲಿಲ್ಲ, ಇವತ್ತೇ ಫಸ್ಟ್ ಕೇಳ್ತಾ ಇರೋದು ಡ್ರೈ ಫ್ರೂಟ್ಸ್ ಹಾಕಿರೋದು ಸಕ್ಕರೆ ಹೆಚ್ಚು. ಓ, ಇದು ಚಾಕ್ಲೇಟಾ? ಇದು ಚಾಕ್ಲೇಟ್. ಚಾಕ್ಲೇಟ್ ಫ್ಲೇವರು. ಇದು ಇದು ಮ್ಯಾಂಗೋ. ಓ, ಸೂಪರ್. ಇದು ಮ್ಯಾಂಗೋ. ಓ, ಇದು ಪಿಸ್ತಾ. ಸೂಪರ್. ಫ್ರೆಂಡ್ಸ್ ನೋಡಿ, ಸಕ್ಕರೆ ಹಚ್ಚಲ್ಲಿ ಬೇರೆ ಬೇರೆ ಫ್ಲೇವರ್ ಇವತ್ತೇ ನಾನು ನೋಡ್ತಾ ಇರೋದು. ಮ್ಯಾಂಗೋ, ಪಿಸ್ತಾ, ಡ್ರೈ ಫ್ರೂಟ್ಸು ಎಲ್ಲನೂ. ಚಾಕ್ಲೇಟ್ ಫ್ಲೇವರ್ ಅಂತ ಇದು. ಸೊ ಇದು ಸ್ಟಾಲ್ ನಂಬರ್ ಎಷ್ಟು? ಸ್ಟಾಲ್ ನಂಬರ್ 17ಗೆ ಬಂದರೆ ನೋಡಿ, ನಿಮಗೆ ಇಲ್ಲಿ ಫುಲ್ಲು ಸಕ್ಕರೆ ಹಚ್ಚು ಮತ್ತು ಎಳ್ಳೆಲ್ಲ ಸಿಗುತ್ತೆ. ಫ್ರೆಂಡ್ಸ್ ನೋಡಿ, ನನಗಿದು ಸಖತ್ ಇಷ್ಟ ಆಯಿತು ಸ್ಟಾಲು. ಡಿಫ್ರೆಂಟ್ ಫ್ಲೇವರ್ಸ್ ಆಫ್ ಇದು ಸಕ್ಕರೆ ಹಚ್ಚು ನಾನು ನೋಡಿರಲಿಲ್ಲ. ಚೆನ್ನಾಗಿದೆ. ಬನ್ನಿ, ಸಕ್ಕರೆ ಹಚ್ಚು ಮತ್ತು ಎಳ್ಳು ತೊಗೊಳಕ್ಕೆ ತೊಗೋಬೇಕಾಗಿರೋರು ಬನ್ನಿ ಇವ್ರ ಸ್ಟಾಲಿಗೆ. ತುಂಬ ಚೆನ್ನಾಗಿದೆ. ಇಲ್ಲಿ ಪ್ರಾಡಕ್ಟ್ಸ್ ತುಂಬ ಕ್ಲೀನಾಗೂ ಕಾಣಿಸ್ತಾ ಇದೆ. ಇದೇನಿದೆ, ಆಟ ಆಡೋದ? ಬುಕ್ಕು. Even the burger chef, yeah, the book.
ಇದು ಮೇಡಮ್ ಸೀಕ್ವೆನ್ಸ್ ಮಟೀರಿಯಲ್. ಸೀಕ್ವೆನ್ಸ್ ಮೆಟೀರಿಯಲ್. ಇದು ಡೀಪ್ನಲ್ಲಿ ಬೇಕಂದ್ರೆ ಡೀಪಲ್ಲೂ ಇದೆ, ಬೋಟಲ್ ಬೇಕಂದ್ರೆ ಬೋಟಲ್ ಇದೆ, ಎರಡರಲ್ಲೂ ಇದೆ. ಕಟೋರಿ ಬರುತ್ತೆ ಮ್ಯಾಮ್. ಇದು ಮ್ಯಾಗ್ನೆಟ್ಸ್, ಪಾಪ್ ಸಾಕೆಟ್ಸ್, ಓಲೆಗಳು ತುಂಬ ಚೆನ್ನಾಗಿರುತ್ತೆ. ಇದೊಂದು ಓಪನ್ ಮಾಡಿ ತೋರಿಸಿ. ಕಲರ್ಸ್ ಇದೆ ಮ್ಯಾಮ್ ಅದರಲ್ಲಿ, ರೆಡ್, ಪಿಂಕು. ಏನು ರೇಟ್ ಇದು? 600. 600. ಕಾಟನ್ ಸಿಲ್ಕಾ? ಅಲ್ಲ ಅಲ್ಲ, ಸಿಲ್ಕಲ್ಲೇ ನೀವು ಸಿಲ್ಕಿಗೆಲ್ಲ ವೇರ್ ಮಾಡ್ಬೋದು. ಇದೊಂದು ಫ್ರೆಂಡ್ಸ್ ನೋಡಿ, ಬ್ಲ್ಯಾಕ್ ಒನ್ ತುಂಬ ಚೆನ್ನಾಗಿದೆ. ಕಾಟನ್ ಸಿಲ್ಕ್ ಮೆಟೀರಿಯಲ್ ಕೂಡ ತುಂಬ ಚೆನ್ನಾಗಿದೆ. ಇದು ಕಾಸ್ಟ್ ಚೆನ್ನಾಗಿದೆ ನೋಡಿ ಫ್ರೆಂಡ್ಸ್. ಇದು ಕೂಡ ಡಿಸೈನು. ಏನು ರೇಟ್ ಬರುತ್ತಿದು? 17,000. ತಿಕ್ಕಾಗಿದೆಯಾ? $17,000. ಹಾಂ, ಸ್ವಲ್ಪ ತಿಕ್ಕಾಗಿದೆ. ಇದು ಡಿಸೈನ್ ಚೆನ್ನಾಗಿದೆ ನೋಡಿ ಫ್ರೆಂಡ್ಸ್. ಇದು 17,000 ಅಂತೆ. ಡಬಲ್ ಕಲರ್. ಹಾಂ ಹಾಂ, ಅದೇ ಕಾಂಚೀವರಂ ಸ್ಟೈಲಲ್ಲಿ ಬರುತ್ತೆ. ಹಾಂ, ಇದು ಎಷ್ಟು ಗ್ರಾಮ್ಸ್ ಬರುತ್ತೆ? ಹಾಂ, 120. ರೇಟು 10,500. ಇದೊಂದು ತೋರಿಸಿ ನೋಡೋಣ. ಹಾಂ, ಓಕೆ. ಓ, ನಮ್ರತಾ ಸ್ಯಾರಿ ಇದು. ಎಷ್ಟಿದಕ್ಕೆ? ಇದೊಂದೇ ಕಲರ ಬರೋದು? ಈ ಥರ 3 ಕಲರಲ್ಲಿ? ಹೌದಾ? ಓ, 2 ಕಲರ್. ಓಕೆ. ಏನು ರೇಟ್ ಬರುತ್ತಿದೆಲ್ಲ? ಓಕೆ. ಇದು 3 ಕಲರ್ಸೇನಾ? ಇದು ಡಬಲ್ ಕಲರ್. ಓಕೆ. ಫ್ರೆಂಡ್ಸ್ ನೋಡಿ, ಎಳ್ಳು ಸ್ಟಾಲ್ ಕೂಡ ಇದೆ ಇಲ್ಲಿ. ಎಳ್ಳು ಸೇಲ್ ಮಾಡ್ತಾ ಇದ್ದಾರೆ. ಇವ್ರ ಕಡೆಯಿಂದ ಇಲ್ಲಿ ಒಂದು ಸ್ಟಾಲ್ ಇಟ್ಕೊಂಡಿದ್ದೀವಿ ಸಂಕೇತಿ ಉತ್ಸವಲ್ಲಿ. ನಮ್ಮ ಮುಖ್ಯ ಉದ್ದೇಶ ಸಂಸ್ಕೃತ ಸಂಭಾಷಣೆ ಎಲ್ರಿಗೂ ಬರಬೇಕು ಅಂತ. ಸಂಸ್ಕೃತ ಅಂದ್ಕೊಳ್ಳೆ ಜನ ಏನೇನೋ ವ್ಯಾಕರಣ ಅಯ್ಯೋ ತುಂಬ ಕಷ್ಟಪ್ಪ ಅಂತೆಲ್ಲ ಹೆದರ್ಕೊಳ್ತಾರೆ. ಆ ಥರದ ಭಯ ಹುಟ್ಟಿಸದೆ ಸರಳವಾದ ರೀತಿಯಲ್ಲಿ ಮನೆಯಲ್ಲಿ ಅಥವಾ ಎಲ್ಲ ಕಡೆನೂ ಸಂಸ್ಕೃತ ಸಂಭಾಷಣೆ ಕಲಿಸೋದೇ ನಮ್ಮ ಮುಖ್ಯವಾದ ಉದ್ದೇಶ. ಮಕ್ಕಳಿಗಾಗಿ 4 ಕೋರ್ಸಸ್ ಇದೆ, ಸರಳ ಸುಗಮ ಅಂತ. ದೊಡ್ಡವರಿಗಾಗಿನೂ ಪರಿಚಯ, ಪ್ರವೇಶ, ಶಿಕ್ಷಾ, ಕೋವಿದ ಅಂತ 4 ಕೋರ್ಸಸ್ ಇದೆ. ಈ ಕೋರ್ಸ್ಗಳು 6 ತಿಂಗಳು ಒಂದು ಪರೀಕ್ಷೆ ಇರುತ್ತೆ. ನೀವು ಜಸ್ಟ್ $300 ಕೊಟ್ಟು ರಿಜಿಸ್ಟ್ರೇಷನ್ ಮಾಡಿಕೊಂಡ್ರೆ ನಿಮ್ಮ ಮೊಬೈಲ್ಗೇನೆ ಬರುತ್ತೆ ಕ್ಲಾಸಸ್ ಯಾವಾಗ ಸ್ಟಾರ್ಟ್ ಆಗುತ್ತೆ ಅಂತ. ಅವ್ರ ಅನುಕೂಲದ ಪ್ರಕಾರ ಅವ್ರು ಆನ್ಲೈನ್ ಅಥವಾ ಆಫ್ಲೈನ್ ಕ್ಲಾಸಸ್ ತೊಗೋಬೋದು. ತೊಗೊಂಡಾದ್ಮೇಲೆ ಒಂದು 10-12 ಕ್ಲಾಸಸ್ ಇರುತ್ತೆ. ಅದಾದ್ಮೇಲೆ ಪರೀಕ್ಷೆ ಬರೀಬೋದು, ಅಕ್ಷರ ಮಗ್ಗು ಅಥವಾ ಬೇರೆ ಬೇರೆ ಕಡೆನೂ ನಾವು ಪರೀಕ್ಷೆ ಆರ್ಗನೈಸ್ ಮಾಡ್ತೀವಿ. ಸೊ ಈ 4 ಕೋರ್ಸಸ್ ಮಾಡಿದ್ರೆ ಅವರು ಭಗವದ್ಗೀತಾ ಅವರಷ್ಟಕ್ಕೆ ಅವರೇ ಅರ್ಥ ಮಾಡ್ಕೋಬೋದು. ವಾಲ್ಮೀಕಿ ರಾಮಾಯಣ ಮುಂತಾದ ಕಾವ್ಯಗಳನ್ನು ಅವ್ರು ಓದಿ ಅರ್ಥ ಮಾಡ್ಕೊಂಡು ಇನ್ನೊಬ್ರಿಗೆ ಪ್ರವಚನನೂ ಮಾಡ್ಬೋದು. ಇದೆಲ್ಲ ಅದು ತುಂಬ ಸಂಸ್ಕೃತದ ಒಂದು ಮಾಧುರ್ಯವನ್ನು ನಾವು ಚೆನ್ನಾಗಿ ಸವಿಬೇಕು ಅಂದರೆ ಸಂಸ್ಕೃತ ಭಾರತಿ ವಿದ್ಯಾರ್ಥಿಗಳಾದರೆ ಅದು ತುಂಬ ಅನುಕೂಲ ಆಗುತ್ತೆ. ಇಷ್ಟು ನಾನು ಹೇಳಿಕ್ಕೆ ಬಯಸ್ತೇನೆ. ಓಕೆ ಸರ್, ಥ್ಯಾಂಕ್ ಯು. ಥ್ಯಾಂಕ್ ಯು ಮೇಡಮ್. ಥ್ಯಾಂಕ್ ಯು ಫಾರ್ ಶೋಯಿಂಗ್ ಇಂಟ್ರೆಸ್ಟ್ ಇನ್ ಅಸ್. ಇಟ್ಸ್ ಓಕೆ. ಅದೇ ಯೂಟ್ಯೂಬ್ ಚಾನಲ್ಗೆ ಅಪ್ಲೋಡ್ ಮಾಡ್ತೀನಿ. ನಾವು ಸಂಸ್ಕೃತದಿಂದ ನಮ್ಮ ಸಂಸ್ಕೃತಿಯನ್ನು ಉಳಿಸೋಣ ಅಂತ ಅದು ಇವಾಗ ಹೊರಟೋಗ್ತಾ ಇದೆ. ಇಲ್ಲ, ಕಾರ್ಡ್ ಎಲ್ಲ ಏನು, ಯೂಟ್ಯೂಬ್ ಚಾನಲ್ ನಂದಿರೋದು. ವಯಂ ಸಂಸ್ಕೃತ ಭಾರತಿ ಕಾರ್ಯಕರ್ತಾಃ ಓಕೆ. ವಯಂ ಸಂಸ್ಕೃತಂ ಸರ್ವೈಃ ಸಂಸ್ಕೃತಂ ಸಂಭಾಷಣಂ ಕರ್ತುಂ ಯಥಾ ಶಕ್ಯತೆ ತಥಾ ವಯಂ ಕುರ್ಮಃ. ಧನ್ಯವಾದ. ನಮ್ದು ಮಕ್ಕಳಿಗೋಸ್ಕರ ತುಂಬಾ ಬಾಲಕೇಂದ್ರಗಳಿವೆ. ಬೆಂಗಳೂರು ಫುಲ್ ಎಲ್ಲ ಕಡೆನೂ ಇದೆ. ಯಾವ ಏರಿಯಾಗ ಬೇಕಾದ್ರೂ ಬರ್ಬೋದು. ನಿಮ್ದು ಅಕ್ಷರಂನ ಕಾಂಟ್ಯಾಕ್ಟ್ ಮಾಡಿ, ಸಂಸ್ಕೃತ ಭಾರತಿನ ಕಾಂಟ್ಯಾಕ್ಟ್ ಮಾಡಿದ್ರೆ ನಿಮ್ಗೆ ಎಲ್ಲ ಡೀಟೇಲ್ಸು ಸಿಗುತ್ತೆ. ನಮ್ದೇನಂದ್ರೆ ಮಕ್ಕಳಿಗೆ ಒಂದು
ಆಲ್ಟರ್ನೇಟಿವ್ ಮೆಥಡ್ಸ್ ಇದ್ದರೆ ಅನುಕೂಲವಾಗುತ್ತೆ. ಅವ್ರ ಬ್ರೈನ್ ಪವರ್, ಮೆಮರಿ ಪವರ್ ಇನ್ಕ್ರೀಸ್ ಆಗುತ್ತೆ. ವೃದ್ಧರು ಕಲ್ತ್ಕೊಂಡ್ರೆ ಡಿಮೆನ್ಷಿಯಾ ಅಂಥವೆಲ್ಲ ಕಡಿಮೆ ಆಗುತ್ತೆ. ಬಿಕಾಸ್ ದ ನ್ಯೂರಲ್ ನೆಟ್ವರ್ಕ್ಸ್ ವಿಲ್ ಬಿ ಇವಾಗ ಸಂಸ್ಕೃತ ಕಲಿತ್ರೆ ಎರಡು ಕಡೆ ಬ್ರೈನು ವರ್ಕ್ ಆಗತ್ತೆ ಅಂತ ಹೇಳ್ತಾರೆ. ಸೊ ಬೋತ್ ದ ರೈಟ್ ಬ್ರೈನ್ and left brain, memory will right brain enhance is a lot. Creative. Left brain is for logical. IQ. Fortunately, Sanskrit has got both advantages. Okay. And it for software coding developers, Sanskrita will be most advantage. I will give you one simple example. Okay, you say Yagnavalka Rao. You write it in English. You write it in Kannada or Sanskrit. There are few words which will capture the word Yagnavalka Rao. But you write it in English, it will be wide. So your condensation of coding will reduce the what you call the memory space, so that you can enhance your capacity, conveying the same message. Okay. Thank you. Thank you so much. ಇದು ನಿಮ್ಮದು ನಂಬರ್ ಕೊಡಿ. ಇದು ಇದು ರಶ್ನದ ಕೊಂಟಿ ಬೊಕ್ಕೆ ಥರ ಇದು ಅರ್ಶಿನದ ಪಟ್ನಾನ ಮದುವೆ ಮನೆಗಳಲ್ಲೆಲ್ಲ ಕೊಡೋಕ್ಕೆ ಚೆನ್ನಾಗಿರುತ್ತೆ. ಮದುವೆನಲ್ಲೆಲ್ಲ ಕೊಡೋಕ್ಕೆ ಬೊಕ್ಕೆ ಥರನೂ ಆಗುತ್ತೆ. ಅರ್ಶಿನದ ಪಟ್ನ ಆಂಟಿ, ಯಾಕಂದರೆ ಇದು ಅರ್ಶಿನದ ಪಟ್ನಾನೇ. ಇದೆಲ್ಲ ಬೊಂಬೆಗಳು, ಈ ಥರ ಮಕ್ಳಿಗೆ ಯಾರು ರಿಟರ್ನ್ ಗಿಫ್ಟು ಇದೆಲ್ಲ ಮಾಡ್ಬೋದಲ್ಲ ಆ ಥರ. ಬಟ್ ಇದು ಎರಡು ಅರ್ಶಿನದ ಪಟ್ನ, ಮಣೀಲಿ ಹಾಕಿರೋದು ಇದು ಇದರಲ್ಲಿ ಹಾಕಿರೋದು. ಇದೆಲ್ಲ ಸ್ವೆಟರ್ಸು 1 ಇಂದ 10 ಇಯರ್ಸ್ ತನಕ ಆಗುತ್ತೆ. ಚಿಕ್ಕ ಚಿಕ್ಕ ಬಾರ್ಬಿ ಡಾಲ್ಸ್ಗೆ ಹಾಕೋಕ್ಕೆ ಬಟ್ಟೆಗಳು ಇಟ್ಟಿದ್ದಾರೆ ಇಲ್ಲಿ. ಡ್ರೆಸ್ಸಸ್ಸು, ಸ್ಪೇರ್ ಡ್ರೆಸ್ಸಸ್ ಬೇಕಾದ್ರೆ ತೊಗೊಬೋದು. ಚೆನ್ನಾಗಿದೆ ಇದು ಕಾನ್ಸೆಪ್ಟ್. ಆಮೇಲೆ ಲಾಸ್ಟಲ್ಲಿ ಕೇಳ್ತೀನಿ, ಇದು ಡಾಲ್ಗೆ ಇದು ಮಣಿ ಬೊಂಬೆಗಳದೇನೆ. ಚೆನ್ನಾಗಿ ನೋಡಬೇಕು ನೀವು ಹೋಗಿ ಏನು ರೇಟ್ ಇದೆಲ್ಲ? ಇದು 1500. 1500. ಕ್ರಾಪ್ ಟಾಪ್ ಥರ ಹಾಗೆ ಯೂಸ್ ಮಾಡ್ತೀವಿ. ಸಾರಿಗೂ ಯೂಸ್ ಮಾಡ್ಬೋದು ಮತ್ತು ಸ್ಕರ್ಟ್ಗೂ ಯೂಸ್ ಮಾಡ್ಬೋದು. ಬಟನ್ಸ್ ಇರುತ್ತೆ ಮತ್ತು ಪರ್ಲ್ ವರ್ಕ್ ಮಾಡಿರುತ್ತೆ. ಸೊ ಫ್ಯಾನ್ಸಿ ಮತ್ತು ಸೀರಿಯಸ್ ಹಾಕೊಂತೀವಿ. ರೆಡ್ ವರ್ಕ್ ಇರುತ್ತೆ, ಪ್ರಿನ್ಸೆಸ್ ಕಟ್ ಇರುತ್ತೆ. ಸೊ ನಿಮಗೆ ಇದು 32 ಸೈಜ್ ಎಲ್ಲ ಮೀಡಿಯಂ ತೊಗೊಬೇಕಂತ 40 ವರ್ಗೂ ಮತ್ತು ಬ್ಯಾಕ್ ವೀನೆಕ್ ಇರುತ್ತೆ. ಸೊ ಲೈನಿಂಗು ಮತ್ತು ಕಪ್ಸ್ ಎಲ್ಲ ರೆಡಿ ಬಂದಿರುತ್ತೆ. ಇದೊಂದು ರೆಡ್ ತೋರಿಸಿ ನೋಡೋಣ. ರೆಡ್, ಇಲ್ಲಿ ರೆಡ್ ಇದೆ. ಇದು ಸ್ವಲ್ಪ ವೇರಿಯೇಷನ್, ಬಟ್ ತುಂಬ ಮಲ್ಟಿ ಕಲರ್ಸ್ ಇದೆ. ಅದೇ ಮಲ್ಟಿ ಕಲರ್ಸ್, ವಿ ಕ್ಯಾನ್ ವೇರ್ ಇಟ್ ಫಾರ್ ಎನಿ ಸ್ಯಾರಿ. ಇದೇನು ಸೈಜ್ ಬರುತ್ತೆ? ಇದು ರೆಡಿ ಬಂದು 38. ಮೇಕ್ ಇಟ್ ಟು 32 ಆರ್ 40. ಬೋತ್ ದ ಎಕ್ಸ್ಟ್ರೀಮ್ಸ್ ಇದೆ. ಅಂದರೆ ನಾವು ಸ್ಟಿಚ್ ಹಾಕಿಸ್ಬೇಕಲ್ಲ. ಆಮೇಲೆ ಸಿಂಪಲ್ ಆಲ್ಟ್ರೇಷನ್ ಇದೆಲ್ಲ, ಬೇಸಿಕ್ ಸ್ಟಿಚ್ ಹಾಕಿದ್ರೆ ಸಾಕು. taken already. Yeah, this. You wanted to put it alla? Red and black. This Ganga Jamuna mango yellow with black. Okay. And purple with yellow ide illi. ಏನು ರೇಟ್ ಬರುತ್ತೆ? 4200. Purple with yellow. ಸಿಲ್ಕಾ ಮೇಡಮ್ ಅದು? ಪ್ಯೂರ್ ರಾಸ್. ಅಕ್ಷಾ ನಿಮಗೆ ಪರ್ಪಲ್ ಬೇಡವಾ? ಎಷ್ಟು ಬಂದಿದೆ? ಸೋಲ್ಡಾ? ಸಾರಿ. ರೋಸ್ ತಗೊಂತಾಳಂತ? ಇದಿರಲ್ಲ ಇರಲ್ಲ, ಇದು ಮುಡ್ಕೊಳಕ್ಕೆ ಬೇಕಾ ಚಿನ್ನ? ಇಲ್ಲಿ ಇಟ್ಕೊಂತೀವಿ ಹಿಂಗೆ. ಸರಿಗಿದು ಸಣ್ಣದಿದೆ. ಸಾಫ್ಟ್ ಆಗಿದೆ. ಇದು ಬ್ಲೌಸ್ ಎಷ್ಟಂದ್ರಿ ರೇಟು? 2000. ಕ್ರೇಪ್ ಸಿಲ್ಕಾ? ಪ್ಯೂರ್ ಸಿಲ್ಕ್ ಮೇಲೆ ಕಲೆಕ್ಷನ್. ಬಟ್ ಇಲ್ಲಿ ಬಾಲ್ ಕಲೆಕ್ಷನ್ ಕತ್ರಿಕೊಪ್ಪ ಮನೆ ಕಾರ್ಡ್ ಕೊಡು. ಮನೆ ಫೋನ್ ಮಾಡಬಾರ್ದು. ಓ, ಮನೆಯಲ್ಲಿ ಇಟ್ಕೊಂಡಿದ್ದೀರಾ? ಮನೆಯಲ್ಲಿ. ಫ್ರೆಂಡ್ಸ್ ನೋಡಿ, ತುಂಬ ಚೆನ್ನಾಗಿದೆ. ಸಾಫ್ಟ್ ಸಿಲ್ಕ್ ಟೈಪ್ ಇದೆ. ಪ್ಯೂರ್ ಸಿಲ್ಕ್ ಅಲ್ಲ ಇದು?
ವಿಷ್ಣುಪುರಿ ಸಿಲ್ಕ್ ಮೇಲೆ ಕಲಾಕ್ಷೇತ್ರ ವೀವಿಂಗ್ ಅಂತ. ಓಕೆ, Peacock green. ಬ್ಲೂ ಇಸ್ ಗುಡ್. ದಿಸ್ ಇಸ್ ಪ್ಯೂರ್ ಸಿಲ್ಕ್. ಪ್ಯೂರ್ ಸಿಲ್ಕ್. ಓಕೆ, ಪ್ಯೂರ್ ಸಿಲ್ಕ್ ಮೇಲೆ ಪೇಂಟ್ ಮಾಡಿರೋದು. ಏನು ರೇಟ್ ಆಗುತ್ತಿದೆಲ್ಲ? This is 12K. ಓಕೆ, And there is another, this is pure mulberry 5 ply. ಪ್ಯೂರ್ Mulberry 5 ಮಲ್ಬೆರಿ. ply. ಓಕೆ, This is like, hardly 200 gram. Okay. The whole saree weight after painting, this is 18K. 18K. And this is like our cotton. ಯಾ, ಐ ಸಾ ಇಟ್. All the best. Okay, ma'am. ಫ್ರೆಂಡ್ಸ್, ಫುಡ್ ಸ್ಟಾಲ್ ಕೂಡ ತುಂಬಾ ಇದೆ. ಸೊ ಶಾಪಿಂಗ್ ಮುಗಿಸ್ಕೊಂಡು ನಾವು ಏನು ಬೇಕೋ ತಿಂಡಿ ಕೂಡ ತಿನ್ಕೊಂಡು ಹೋಗ್ಬೋದು. ನಾವು ಇವಾಗಷ್ಟೇ ಬರ್ತಿದ್ದೀವಿ. ಹೌದಾ? ಮನೇಲಿ ಊಟನೂ ಮಾಡಿದೆ. ನಮ್ಮ ಇದನ್ನೆಲ್ಲ ಟೇಸ್ಟ್ ಮಾಡೋಣ ಇಲ್ಲಿ ಫುಡ್ ಮೇಳದಲ್ಲಿ ಅಂತ ಬಂದಿದ್ದೀವಿ. ಸೂಪರ್. ಫಸ್ಟ್ ಟೇಸ್ಟು ಕೊಳ್ಕಟ್ಟೆ. ಏನು ತೊಗೊಂಡಿದ್ದೀರಾ? ಕೊಳ್ಕಟ್ಟೆ ತೊಗೊಂಡಿದ್ದೀವಿ. ಏನದು? ಕೊಳ್ಕಟ್ಟೆ. ಕೋಳ್ಕಟ್ಟೆ ಅಂತ ಕರೀತಾರ. ಹೋ, ಸೂಪರ್. ಹೆಂಗಿದೆ? ಕೊಳ್ಕಟ್ಟೆ. ಓಕೆ ಓಕೆ. ಇದು ಒತ್ತು ಶಾವ್ಗೆ. ಇದು ಒತ್ತು ಶಾವ್ಗೆ. ಓಕೆ ಓಕೆ. ಒತ್ತು ಶಾವ್ಗೆ ಗೊತ್ತು. ಇದು ನೋಡಿದ್ವಿ, ಚೋಮಾಯಿ ಅಂತೀವಿ. ಚೌಮಾಯಿ ಅಂತೀವಿ. ಸೊ ಹೆಂಗಿದೆ ಮೇಡಮ್? ಚೆನ್ನಾಗಿದೆ. ಫಸ್ಟ್ ಟೈಮ್ ಸಾಂಕೇತಿಕ ಉತ್ಸವಕ್ಕೆ ಬರ್ತಾರೆ? ಪ್ರತಿ ವರ್ಷ ಫಸ್ಟ್ ಟೈಮು. ಓಕೆ. ನಾವು ಸಾಂಕೇತಿಗಳೇ. ಓ, ನೀವು ಸಾಂಕೇತಿಕ ಅದೇ ಬ್ಯಾಚ್ ಹಾಕೊಂಡಿದ್ದೀರಾ? ಸೊ ಎಂಜಾಯ್ ಮಾಡಿ. ಚೆನ್ನಾಗಿದೆಯಾ? ಎಕ್ಸ್ಪ್ಲೋರ್ ಮಾಡಬೇಕು, ನೋಡಬೇಕು. ಓಕೆ ಓಕೆ, ಥ್ಯಾಂಕ್ ಯು ಸೊ ಮಚ್. ಹಿತ್ಗದ ಬೇಳೆ ಹಾಕಿದ್ರೆ ಬೈಕ್ ಸಿಗಲ್ಲ ನಿಮ್ಗೆ. ಎನಿ ಟೈಮ್ ನೀವು ಬೇಕಾದ್ರೆ ಹಿತ್ತಿಗೆ ಬೇಳೆ ಹಾಕಿ ನೋಡಿ, ಸಿಗಲ್ಲ ನಿಮ್ಗೆ. ಅದೇನೇನೆ ನಿಮ್ಗೆ ಇಡೀ ಅವರೆಕಾಳು ಹಾಕಿದ್ರೆ ಬೈಕ್ ಸಿಗುತ್ತೆ. ಇವತ್ತೇ ನೋಡ್ತಾ ಇರೋದು ನಾನು. ನಾವು ಮನೇಲಿ ಮಾಡ್ತೀವಲ್ಲ, ಬೇಳೆ ಹಾಕಿ. ಇಲ್ಲ, ನೀವು ಇದನ್ನ ಟೇಸ್ಟ್ ಮಾಡಿ ನೋಡಿ ಬೇಕಾದ್ರೆ ಹೆಂಗಿರುತ್ತೆ ಅಂತ. ಫ್ರೆಂಡ್ಸ್ ನೋಡಿ, ಇವಾಗ ಅವರೆಕಾಯಿ ಸೀಸನ್ ಆಗಿರೋದ್ರಿಂದ ಇಲ್ಲಿ ಅವರೆಕಾಯಿ ಮಸಾಲೆ ರೊಟ್ಟಿ, ದೋಸೆನೂ ಇದೆ ಅಲ್ಲ? ಹೌದು ಮ್ಯಾಮ್, ದೋಸೆ ಇದೆ, ಮತ್ತೆ ಬಂಗಾರಪೇಟೆ ಚಾಟ್ ಸಿಗುತ್ತೆ. ಮೆಂತ್ಯ ಚಪಾತಿ. 1 ಸೆಕೆಂಡ್. ಅಕ್ಕಿ ರೊಟ್ಟಿ, ಜೋಳದ ರೊಟ್ಟಿ, ಮೆಂತ್ಯ ಚಪಾತಿ. ಮೆಂತ್ಯ ಚಪಾತಿ. ಓಕೆ. ಹಾಂ, ಓನರ್ ನಿಂತ್ಕೋಬೇಕು. ಎಷ್ಟನೇ ನಂಬರ್ ಸ್ಟಾಲ್ ನಿಮ್ಮದು? 3. ಸ್ಟಾಲ್ ನಂಬರ್ 3ನಲ್ಲಿ. ಸ್ಟಾಲ್ ನಂಬರ್ 3. ಸೊ ಸ್ಟಾಲ್ ನಂಬರ್ 3ನಲ್ಲಿ ಅಕ್ಕಿ ರೊಟ್ಟಿ, ಜೋಳದ ರೊಟ್ಟಿ ಮತ್ತೆ ಮೆಂತ್ಯ ಚಪಾತಿ. ಆಮೇಲೆ ಪಡ್ಡು ಇವಾಗ ಇನ್ನೊಂದು ಅರ್ಧ ಗಂಟೆಗೆ ಸ್ಟಾರ್ಟ್ ಆಗುತ್ತೆ. ಓಕೆ ಓಕೆ. ನೋಡಿ, ಗೋಧಿ ಹಾಲ್ಬಾಯಿ ಇದು. ಅಕ್ಕಿ ರೊಟ್ಟಿ ಚೆನ್ನಾಗಿದೆಯಾ? ಚೆನ್ನಾಗಿದೆ. ನಿಮ್ಮ ಫೇವ್ರೇಟ್ ಅಕ್ಕಿ ರೊಟ್ಟಿ? ಓ, ಅವರೆಕಾಯಿ ಅಕ್ಕಿ ರೊಟ್ಟಿ. ಅವರೆಕಾಯಿ ಇಷ್ಟನಾ ನಿಮ್ಗೂ? ಸೊ ಸಂಕೇತಿ ಉತ್ಸವ ಇದು ಫಸ್ಟ್ ವರ್ಷನ ಬರ್ತಾ ಇರೋದು? ಮೊದಲೆಲ್ಲ ಬಂದಿದ್ರಾ? ಬರ್ತಾ ಇದ್ದೀರಾ. ಥ್ಯಾಂಕ್ ಯು ಸರ್. ಬಿಸಿ ಬಿಸಿ ಹೊಗೆ ಬರ್ತಾ ಇದೆ ನೋಡಿ, ಬಾಳೆ ಎಲೆಯಲ್ಲಿ ಮಾಡಿರುವಂಥ ಇಡ್ಲಿ. ಫ್ರೆಂಡ್ಸ್, ಖಾರ ಕಡುಬು ಟೇಸ್ಟ್ ಮಾಡ್ತಾ ಇದ್ದೀನಿ. ಸೊ ಬಿಸಿಲು ಎಲ್ಲ ಕಡೆ ಓಡಾಡಿ ಸುಸ್ತಾಯಿತು, ತುಂಬ ಬಿಸಿಲಿದೆ. ಸ್ಟಾಲ್ಸ್ ಎಲ್ಲ ನೋಡ್ಕೊಂಡ್ಬಂದು ಇಲ್ಲಿ ಆರಾಮಾಗಿ ಟಿಫನ್ ಮಾಡ್ಬೋದು. ಖಾರ ಕಡುಬು ಟೇಸ್ಟ್ ಮಾಡ್ತಾ ಇದ್ದೀನಿ. ಸೂಪರಾಗಿದೆ, ಸಾಫ್ಟಾಗಿದೆ. ಸೊ ಚಟ್ನಿ ಜೊತೆಗೆ ನೀರು ಚಟ್ನಿ ಕೊಟ್ಟಿದ್ದಾರೆ, ಗ್ರೀನ್ ಕಲರು, ತುಂಬ ಚೆನ್ನಾಗಿದೆ. ಮಧ್ಯಾಹ್ನ ಬಂದಿರೋದ್ರಿಂದ ತುಂಬ ಬಿಸಿಲಿದೆ, ಸಾಯಂಕಾಲಕ್ಕೆ ಚೆನ್ನಾಗಿರುತ್ತೆ. ಖಾರ ಕಡುಬು ಡಿಫ್ರೆಂಟ್ ಆಗಿದೆ, ಹಸಿಮೆಣಸಿನ್ಕಾಯಿ ಫ್ಲೇವರ್ ಎಲ್ಲ ಇದೆ, ಸೂಪರ್ ಆಗಿದೆ. ಹೆಂಗಿದೆ ಪಾನಿಪುರಿ? ಇಷ್ಟನಾ ಚಾಟ್ಸು? ಹೌದಾ? ಅಲ್ಲ, ಐಸ್ ಕ್ರೀಮ್ ಇದೆ, ಇದಾದ್ಮೇಲೆ ತಗೋ ಐಸ್ ಕ್ರೀಮು. ಅವರೆಕಾಯಿ ಉಸ್ಲಿ. ಉಸ್ಲಿ ಒಂದು ಹಾಕ್ಬಿಡಿ, ವಿಡಿಯೋ ಮಾಡ್ತಾರೆ. ಯಾವ ಎಷ್ಟನೇ ನಂಬರ್ ಸ್ಟಾಲ್ ನಿಮ್ಮದು? ಫ್ರೆಂಡ್ಸ್, ಇಲ್ಲಿ ಅಕ್ಕಿ ರೊಟ್ಟಿ ಮತ್ತು ಅವರೆಕಾಯಿ ಉಸ್ಲಿ ಸಖತ್ತು ಟೆಂಪ್ಟಿಂಗಾಗಿ ಕಾಣಿಸ್ತಾ ಇತ್ತು. ಸೊ ಹಾಗಾಗಿ ತೊಗೊಂಡಿದ್ದೀವಿ. ಬಿಸಿ ಬಿಸಿ ಟೇಸ್ಟ್ ಮಾಡೋಣ ಬನ್ನಿ. ಇವಾಗ ಮನೇಲಿ ಅಕ್ಕಿ ರೊಟ್ಟಿ ಅವರೆಕಾಯಿ ಉಸ್ಲಿ ಬೇಜಾನ್ ಸತಿ ಮಾಡಿದ್ದೀವಿ. ಹೊರಗಡೆ ಟೇಸ್ಟ್ ಮಾಡ್ತಾ ಇರೋದು ಇವತ್ತೇ ಫಸ್ಟು. ತುಂಬ ಚೆನ್ನಾಗಿದೆ, ನಾವು ಮನೇಲಿ ಮಾಡೋ ಥರನೇ ಇದೆ. ಅವರೆಕಾಯಿ ಉಸ್ಲಿ, ಹಸಿಮೆಣಸಿನ್ಕಾಯಿ ಹಾಕಿದ್ದಾರೆ. ಅಕ್ಕಿ ರೊಟ್ಟಿ ಕೂಡ ತುಂಬ ಕ್ರಿಸ್ಪಿಯಾಗೂ ಇದೆ, ಒಳಗಡೆ ಸಾಫ್ಟ್ ಆಗಿದೆ, ಸಖತ್ತಾಗಿದೆ. ಮಾಡ್ತಾ ಇದ್ದಾರೆ ಹೌಸಿ ಗೇಮ್ ಎಲ್ಲ ಫುಲ್ಲು ಲೇಡೀಸು ಇಂಟ್ರೆಸ್ಟ್ ಆಗಿ ಆಡ್ತಾ ಇದ್ದಾರೆ. 3ನೇ ಬ್ಯಾಚು. ಓಹೋ, ಇದು ಛತ್ರಿ ಅಲಂಕಾರ ಎಲ್ಲಿ ನಡೀತಾ ಇದೆ? ಇಲ್ಲೇ 43
4343 43 ಫ್ರೆಂಡ್ಸ್ ಇದೆಲ್ಲ ನೋಡಿ ಅಂಬ್ರೆಲಾ ಡೆಕೋರೇಷನ್ ಕಾಂಪಿಟೇಷನ್ಗೆ ಡೆಕೋರೇಟ್ ಮಾಡಿರುವಂಥ ಅಂಬ್ರೆಲಾಸ್ ಇದೆಲ್ಲನೂ ನೋಡಿ ಎಷ್ಟು ಚೆನ್ನಾಗಿ ಡೆಕೋರೇಟ್ ಮಾಡಿದ್ದಾರೆ. ಇದು ನೆಕ್ಸ್ಟ್ ಅಂಬ್ರೆಲಾ. ಇದು ನೋಡಬೇಕು ಯಾವ್ದು ಅಂಬ್ರೆಲಾ ವಿನ್ ಆಗುತ್ತೆ ಅಂತ. ಇವ್ರು ಇನ್ನೂ ಮಾಡ್ತಾ ಇದ್ದಾರೆ. ನಿಮ್ದು ಎಷ್ಟು ನಂಬರು? ನಾವಿನ್ನ ನಿಮ್ಮದು ಇನ್ನೊಂದು ಅಂಬ್ರೆಲಾ ಇದೆ. ಟೆಂಪಲ್ಸ್ ಆಫ್ ಇಂಡಿಯಾ ಹಾಕಿದ್ದಾರೆ ನೋಡಿ ಈ ಅಂಬ್ರೆಲಾ ಮೇಲೆ. ಮೇಡಮ್ ನಿಮ್ದು ಏನು ಕಾನ್ಸೆಪ್ಟು? ಬರೀ ಫ್ಲವರ್ ಅರೇಂಜ್ ಚೆನ್ನಾಗಿದೆ. ಬ್ಲ್ಯಾಕ್ ಮೇಲೆ ಪಿಂಕು ಮತ್ತು ಗ್ರೀನು ಸೂಪರ್ ಆಗಿದೆ. ಓ ಇದು ಟ್ರಾನ್ಸ್ಪರೆಂಟ್ ಅಂಬ್ರೆಲಾನಲ್ಲಿರೋ ಚಿಕ್ಕದಿದೆ ನೋಡಿ ಅಂಬ್ರೆಲಾ. ಚಿಕ್ಕ ಮಕ್ಕಳ ಅಂಬ್ರೆಲಾ ಇದ್ದಂಗಿದೆ ಇದು. ಫ್ರೆಂಡ್ಸ್ ಈ ಸಂಕೇತಿ ಉತ್ಸವ ಇನ್ನು ನಾಳೆ ಸಾಯಂಕಾಲ ತನಕನೂ ಇರುತ್ತೆ. ಇವತ್ತು ಮತ್ತು ನಾಳೆ 2 ದಿನ ಇರೋದು. ಖಂಡಿತ ವಿಸಿಟ್ ಮಾಡಿ. ಈ ವಿಡಿಯೋ ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಇಷ್ಟ ಆಗಿದ್ದರೆ ಒಂದು ಲೈಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್.